ಕೀ ಫ್ರೇಮಿಂಗ್ ನ ತುಂಬಾ ಯೂಟ್ಯೂಬರ್ಸ್ ಅವ್ರ ವಿಡಿಯೋದಲ್ಲಿ ಯೂಸ್ ಮಾಡ್ತಾರೆ ಮತ್ತೆ ಇದರಿಂದ ಅವರ ವಿಡಿಯೋ ಎಡಿಟಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ. ಹಾಗೆ ನೀವು ಕೂಡ ನಿಮ್ ವಿಡಿಯೋ ಎಡಿಟಿಂಗ್ ನಲ್ಲಿ ಕೀ ಫ್ರೇಮಿಂಗ್ ನ ಯೂಸ್ ಮಾಡ್ಕೊಂಡು ನಿಮ್ ವಿಡಿಯೋ ಎಡಿಟಿಂಗ್ ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗಬಹುದು. ಸೊ ಇನ್ ದಿಸ್ ವಿಡಿಯೋ ಕೀ ಫ್ರೇಮಿಂಗ್ ನಿಂದ ವಿಡಿಯೋ ಎಡಿಟಿಂಗ್ ಹೇಗ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ಕೀ ಫ್ರೇಮಿಂಗ್ ಅಂದ್ರೆ ಏನು ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ಇದು ಒಂದು ವಿಡಿಯೋದ ಟೈಮ್ ಲೈನ್. ಈ ವಿಡಿಯೋದ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ವಿಡಿಯೋದ ಎಂಡಿಂಗ್ ಪಾಯಿಂಟ್ ಮಧ್ಯದ ಗ್ಯಾಪ್ ನಲ್ಲಿ ಏನು ಚೇಂಜಸ್ ಮಾಡ್ತೇವೆ ಅದನ್ನ ಕೀ ಫ್ರೇಮಿಂಗ್ ಅಂತ ಕರೀತಾರೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂತೇನೆ. ಮತ್ತೆ ಇಲ್ಲಿ ಕೀ ಫ್ರೇಮಿಂಗ್ ನಲ್ಲಿ ಬೇಸಿಕ್ ಅಂಡ್ ಅಡ್ವಾನ್ಸ್ ಲೆವೆಲ್ ಕೀ ಫ್ರೇಮಿಂಗ್ ಇದೆ. ಇಲ್ಲಿ ನಾನು ನಿಮಗೆ ಬೇಸಿಕ್ ಮತ್ತೆ ಅಡ್ವಾನ್ಸ್ ಲೆವೆಲ್ ಕೀ ಫ್ರೇಮಿಂಗ್ ನ ತಿಳಿಸ್ಕೊಡ್ತೇನೆ. ಹಾಗೆ ವಿಡಿಯೋದಲ್ಲಿ ನಾನು ಕೈನ್ ಮಾಸ್ಟರ್ ನ ಯೂಸ್ ಮಾಡ್ತಿದ್ದೇನೆ, ಬಟ್ ನೀವು ಬೇರೆ ಸಾಫ್ಟ್ವೇರ್ ಕೂಡ ಯೂಸ್ ಮಾಡಬಹುದು. ಸೊ ಇವಾಗ ನಾವು ಕಲಿತಾ ಇದ್ದೇವೆ ಟೆಕ್ಸ್ಟ್ ರಿವೀಲ್ ಎಫೆಕ್ಟ್. ಇಲ್ಲಿ ಕೈನ್ ಮಾಸ್ಟರ್ ನಲ್ಲಿ ಇಮೇಜ್ ಅಸೆಟ್ಸ್ ನಲ್ಲಿ ಯಾವ್ದಾದ್ರು ಬ್ಯಾಕ್ ಗ್ರೌಂಡ್ ನ ಆಡ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೆಕ್ಸ್ಟ್ ನ ಆಡ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಇನ್ ಅನಿಮೇಷನ್ ನಲ್ಲಿ ವೈಪ್ ರೈಟ್ ಅಂತ ಇದೆಯಲ್ಲ ಇದನ್ನ ಸೆಟ್ ಮಾಡಿ, ಮತ್ತೆ ಅದರ ಡ್ಯೂರೇಷನ್ ನ 1.5 ಇಡಿ. ಮತ್ತೆ ಟೆಕ್ಸ್ಟ್ ಗ್ಲೋ ಆಗ್ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಗ್ಲೋ ಎನೇಬಲ್ ಮಾಡಿ ಟೆಕ್ಸ್ಟ್ ಕಲರ್ ವೈಟ್ ಆಡ್ ಮಾಡಿ. ಹಾಗೆ ನೆಕ್ಸ್ಟ್ ಲೇಯರ್ ನಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ PNG ಯಾವ್ದಾದ್ರು ಆಡ್ ಮಾಡ್ಕೊಳ್ಳಿ, ಮತ್ತೆ PNG ಸೈಜ್ ಸ್ಮಾಲ್ ಮಾಡಿ. ಹಾಗೆ ಈ ರೀತಿ PNG ಪ್ರಿಂಟ್ ತಗೊಂಡು ಬನ್ನಿ. ಮತ್ತೆ ಟೆಕ್ಸ್ಟ್ ಎಂಡ್ ಗೆ PNG ಕರೆಕ್ಟ್ ಆಗುತ್ತಾ ಇಲ್ಲ ಅಂತ ನೋಡ್ಕೊಳ್ಳಿ. ಹಾಗೆ ಟೆಕ್ಸ್ಟ್ ಎದುರುಗಡೆ PNG ಇಟ್ಟು ಈ ರೀತಿ ಇಲ್ಲಿ ಫಸ್ಟ್ ಕೀ ಫ್ರೇಮ್ ನ ಆಡ್ ಮಾಡಿ. ಹಾಗೆ PNG ಲೇಯರ್ ನಲ್ಲಿ ಮುಂದೆ ಬಂದು ಇನ್ನೊಂದು ಕೀ ಫ್ರೇಮ್ ಆಡ್ ಮಾಡಿ PNG ನ ಮುಂದೆ ಹಾಗೆ ತಗೊಂಡು ಬನ್ನಿ. ಮತ್ತೆ ಮುಂದೆ PNG ಲೇಯರ್ ನಲ್ಲಿ ಕೀ ಫ್ರೇಮ್ ಆಡ್ ಮಾಡಿ PNG ನ ಮುಂದೆ ತನ್ನಿ. ಹಾಗೆ PNG ಲೇಯರ್ ನಲ್ಲಿ ಸ್ವಲ್ಪ ಮುಂದೆ ಕೀ ಫ್ರೇಮ್ ಆಡ್ ಮಾಡಿ ಮತ್ತೆ PNG ಹಾಗೆ ಮುಂದೆ ತಗೊಂಡು ಬನ್ನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಕೀ ಫ್ರೇಮ್ ಆಡ್ ಮಾಡಿ PNG ನ ಮುಂದೆ ತಗೊಂಡು ಬನ್ನಿ. ಇಷ್ಟು ಮಾಡಿದ್ರೆ ನೋಡಬಹುದು ಟೆಕ್ಸ್ಟ್ ರಿವೀಲ್ ಎಫೆಕ್ಟ್ ರೆಡಿ ಆಗುತ್ತೆ. ರಿಸಲ್ಟ್ ನೋಡಬಹುದು ಇಲ್ಲಿ. ಸೊ ನೀವು ತುಂಬಾ ವಿಡಿಯೋದಲ್ಲಿ ನೋಡಿದ್ದೀರಾ ಸಿನಿಮ್ಯಾಟಿಕ್ ಝೂಮ್ ಇನ್ ಅಂಡ್ ಝೂಮ್ ಔಟ್ ನ. ಸೊ ಇದನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂದ್ರೆ, ಇಲ್ಲಿ ಮೊದಲು ಯಾವ್ದಾದ್ರು ಬ್ಯಾಕ್ ಗ್ರೌಂಡ್ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೇಯರ್ ನಲ್ಲಿ ಮೀಡಿಯಾ ಕ್ಲಿಕ್ ಮಾಡಿ ವಿಡಿಯೋ ಕ್ಲಿಪ್ ನ ಆಡ್ ಮಾಡ್ಕೊಳ್ಳಿ. ಹಾಗೆ ಆ ಕ್ಲಿಪ್ ನ ಸ್ಕ್ರೀನ್ ಗೆ ಅಡ್ಜಸ್ಟ್ ಆಗೋ ಹಾಗೆ ಸೆಟ್ ಮಾಡಿ. ಹೀಗೆ ನೆಕ್ಸ್ಟ್ ವಿಡಿಯೋ ಲೇಯರ್ ಗೆ ಕ್ಲಿಕ್ ಮಾಡಿ. ಈ ರೀತಿ ಮುಂದೆ ಬಂದು ಕೀ ಫ್ರೇಮ್ ಆಡ್ ಮಾಡಿ. ಮತ್ತೆ ಇನ್ನು ಸ್ವಲ್ಪ ಮುಂದೆ ಹೋಗಿ ಕೀ ಫ್ರೇಮ್ ಆಡ್ ಮಾಡಿ ವಿಡಿಯೋನ ಝೂಮ್ ಮಾಡಿ. ಹೀಗೆ ಮತ್ತೆ ವಿಡಿಯೋ ಪ್ಲೇ ಮಾಡಿ. ನೋಡಿ ಇಲ್ಲಿ ಝೂಮ್ ಇನ್ ಎಫೆಕ್ಟ್ ರೆಡಿ. ಮತ್ತೆ ಝೂಮ್ ಔಟ್ ಎಫೆಕ್ಟ್ ಹಾಕೋಕೆ ವಿಡಿಯೋ ಲೇಯರ್ ನಲ್ಲಿ ಮುಂದೆ ಹೋಗಿ ಒಂದು ಕೀ ಫ್ರೇಮ್ ಆಡ್ ಮಾಡಿ. ಮತ್ತೆ ಇನ್ನು ಸ್ವಲ್ಪ ಮುಂದೆ ಹೋಗಿ ಇನ್ನೊಂದು ಕೀ ಫ್ರೇಮ್ ಆಡ್ ಮಾಡಿ ವಿಡಿಯೋನ ಝೂಮ್ ಔಟ್ ಮಾಡಿ. ಈ ರೀತಿ ಇಷ್ಟು ಮಾಡಿದ್ರೆ ಝೂಮ್ ಇನ್ ಝೂಮ್ ಔಟ್ ಎಫೆಕ್ಟ್ ರೆಡಿ ಆಗುತ್ತೆ. ರಿಸಲ್ಟ್ ನೋಡಬಹುದು. ಸ್ಮೂತ್ ಕ್ಯಾರೆಕ್ಟರ್ ಶೇಕಿಂಗ್ ಅನಿಮೇಷನ್. ಈ ರೀತಿ ಸ್ಮೂತ್ ಕ್ಯಾರೆಕ್ಟರ್ ಶೇಕಿಂಗ್ ಅನಿಮೇಷನ್ ನ ನೀವು ನೋಡಿದ್ದೀರಾ ಅನ್ಕೊಂತೇನೆ. ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂದ್ರೆ, ಇಲ್ಲಿ ಕೈನ್ ಮಾಸ್ಟರ್ ನಲ್ಲಿ ಬ್ಯಾಕ್ ಗ್ರೌಂಡ್ ಆಡ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಕ್ಯಾರೆಕ್ಟರ್ PNG ಆಡ್ ಮಾಡ್ಕೊಳ್ಳಿ. ಹಾಗೆ ಅದನ್ನ ಸ್ವಲ್ಪ ದೊಡ್ಡದಾಗಿ ಮಾಡಿ. ಹೀಗೆ ಮತ್ತೆ PNG ಲೇಯರ್ ನಲ್ಲಿ ಸ್ವಲ್ಪ ಮುಂದೆ ಫಸ್ಟ್ ಕೀ ಫ್ರೇಮ್ ಆಡ್ ಮಾಡಿ. ಹಾಗೆ ಲಾಸ್ಟ್ ನಲ್ಲೂ ಒಂದು ಕೀ ಫ್ರೇಮ್ ಆಡ್ ಮಾಡಿ. ಹಾಗೆ ಕ್ಯಾರೆಕ್ಟರ್ PNG ನ ಸ್ವಲ್ಪ ಕೆಳಗಡೆ ಹೀಗೆ ತನ್ನಿ. ಮತ್ತೆ PNG ಲೇಯರ್ ಮಧ್ಯದಲ್ಲಿ ಗ್ರಾಫ್ ಆಡ್ ಮಾಡಬೇಕು. ಅದಕ್ಕೆ ಗ್ರಾಫ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ನ್ಯೂ ಗ್ರಾಫ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ ವೈಟ್ ಲೈನ್ ನ ಈ ರೀತಿ ಸ್ಟಾರ್ಟಿಂಗ್ ಗೆ ತನ್ನಿ. ಹಾಗೆ ಆಡ್ ಮೇಲೆ ಕ್ಲಿಕ್ ಮಾಡಿ. ಒಂದು ಪಾಯಿಂಟ್ ಬರುತ್ತೆ, ಅದನ್ನ ಈ ರೀತಿ ಮೇಲೆ ತನ್ನಿ. ಹಾಗೆ ನೆಕ್ಸ್ಟ್ ವೈಟ್ ಲೈನ್ ಮುಂದೆ ತನ್ನಿ. ಮತ್ತೆ ಆಡ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಮತ್ತೆ ಒಂದು ಪಾಯಿಂಟ್ ಆಡ್ ಆಗುತ್ತೆ, ಅದನ್ನ ಕೆಳಗಡೆ ತಗೊಂಡು ಬನ್ನಿ. ಮತ್ತೆ ಮುಂದೆ ಇನ್ನೊಂದು ಪಾಯಿಂಟ್ ಆಡ್ ಮಾಡಿ. ಅದೇ ರೀತಿ ಆ ಪಾಯಿಂಟ್ ನ ಮೇಲ್ಗಡೆ ತಗೊಂಡು ಹೋಗಿ ಮತ್ತೆ ವೈಟ್ ಲೈನ್ ನ ಮುಂದೆ ತಗೊಂಡು ಹೋಗಿ ಮತ್ತೆ ಪಾಯಿಂಟ್ ಆಡ್ ಮಾಡಿ ಅದನ್ನ ಕೆಳಗಡೆ ತಗೊಂಡು ಬನ್ನಿ. ಇಷ್ಟು ಮಾಡಿದ್ರೆ ಸ್ಮೂತ್ ಕ್ಯಾರೆಕ್ಟರ್ ಶೇಕಿಂಗ್ ಅನಿಮೇಷನ್ ರೆಡಿ ಆಗುತ್ತೆ. ರಿಸಲ್ಟ್ ನೋಡಬಹುದು. ಈ ಅನಿಮೇಷನ್ ಕ್ರಿಯೇಟ್ ಮಾಡೋದು ತುಂಬಾ ಸಿಂಪಲ್. ಇಲ್ಲಿ ಕೈನ್ ಮಾಸ್ಟರ್ ನಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಆಡ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇಲ್ಲಿ ವಿಡಿಯೋ ಕ್ಲಿಪ್ ನ ಆಡ್ ಮಾಡ್ಕೋಬೇಕು. ಅದಕ್ಕೆ ಲೇಯರ್ ನಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಕ್ಲಿಪ್ ನ ಆಡ್ ಮಾಡ್ಕೊಳ್ಳಿ. ಈ ರೀತಿ ನೆಕ್ಸ್ಟ್ ಇಲ್ಲಿ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಕೆಳಗಡೆ ಫಿಲ್ಟರ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಮೋನೋ ಮೇಲೆ ಕ್ಲಿಕ್ ಮಾಡಿ.
ಫಸ್ಟ್ ಫಿಲ್ಟರ್ ನ ಸೆಟ್ ಮಾಡಿ. ಹಾಗೆ ವಿಡಿಯೋ ಕ್ಲಿಪ್ ಸ್ಟಾರ್ಟಿಂಗ್ ನಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡಿ, ಮತ್ತೆ ಫಿಲ್ಟರ್ ನ 0 ಮಾಡಿ. ಹೀಗೆ ನೆಕ್ಸ್ಟ್ ಇಲ್ಲಿ ವಿಡಿಯೋ ಕ್ಲಿಪ್ ಎಂಡ್ ಅಲ್ಲಿ ಇನ್ನೊಂದು ಕೀ ಫ್ರೇಮ್ ಆಡ್ ಮಾಡಿ, ಮತ್ತೆ ಇಲ್ಲಿ ಫಿಲ್ಟರ್ ನ 100 ಮಾಡಿ. ಇಷ್ಟು ಮಾಡಿದ್ರೆ ವಿಡಿಯೋ ಕಲರ್ ಶಿಫ್ಟ್ ರೆಡಿ ಆಗುತ್ತೆ. ರಿಸಲ್ಟ್ ನೋಡಬಹುದು. ಈ ಅನಿಮೇಷನ್ ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂದ್ರೆ ಕೈನ್ ಮಾಸ್ಟರ್ ನಲ್ಲಿ ಒಂದು ಈ ರೀತಿ ಮೋಷನ್ ಬ್ಯಾಕ್ ಗ್ರೌಂಡ್ ನ ಆಡ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಈ ರೀತಿ ಮೋಷನ್ ಬ್ಯಾಕ್ ಗ್ರೌಂಡ್ ಅಂಡ್ ವಿಡಿಯೋ ಎಡಿಟಿಂಗ್ ಮೆಟೀರಿಯಲ್ಸ್ ಬೇಕು ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಚಾನಲ್ ಜಾಯ್ನ್ ಆಗಿ. ಅಲ್ಲಿ ಈ ರೀತಿ ಮೋಷನ್ ಬ್ಯಾಕ್ ಗ್ರೌಂಡ್ಸ್ ಅಂಡ್ ತುಂಬಾ ವಿಡಿಯೋ ಎಡಿಟಿಂಗ್ ಮೆಟೀರಿಯಲ್ಸ್ ಇದ್ದಾವೆ, ನೀವು ನಿಮ್ ವಿಡಿಯೋಸ್ಗೆ ಯೂಸ್ ಮಾಡ್ಕೋಬಹುದು. ಮತ್ತೆ ಈ ವಿಡಿಯೋದಲ್ಲಿ ನಾನು ಏನೆಲ್ಲ ವಿಡಿಯೋ ಎಡಿಟಿಂಗ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿದ್ದೀನಿ ಅದನ್ನು ಕೂಡ ಟೆಲಿಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಚಾನಲ್ ವಿಸಿಟ್ ಮಾಡಿ ಚೆಕ್ಔಟ್ ಮಾಡಿ. ಹಾಗೆ ನೆಕ್ಸ್ಟ್ ಇಲ್ಲಿ ಒಂದು PNG ಆಡ್ ಮಾಡ್ಕೊಳ್ಳಿ. ಹೀಗೆ ಮತ್ತೆ PNG ಈ ರೀತಿ ಸ್ಮಾಲ್ ಮಾಡಿ. ಹಾಗೆ PNG ಲೇಯರ್ ಗೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಒಂದು ಕೀ ಫ್ರೇಮ್ ನ ಆಡ್ ಮಾಡಿ. ಹಾಗೆ PNG ಲೇಯರ್ ಲಾಸ್ಟ್ ಗೆ ಹೋಗಿ ಅಲ್ಲೊಂದು ಕೀ ಫ್ರೇಮ್ ಆಡ್ ಮಾಡಿ. ಹಾಗೆ PNG ಸೈಜ್ ನ ದೊಡ್ಡದಾಗಿ ಮಾಡಿ ಈ ರೀತಿ. ಮತ್ತೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಆಡ್ ಮಾಡಿದೇವಲ್ಲ ಅದಕ್ಕೆ ಕ್ಲಿಕ್ ಮಾಡಿ. ಹಾಗೆ ಆ ಬ್ಯಾಕ್ ಗ್ರೌಂಡ್ ನ ಸ್ವಲ್ಪ ಕಟ್ ಮಾಡಿ. ಹಾಗೆ ಇಲ್ಲಿ ಪ್ಯಾನ್ ಅಂಡ್ ಝೂಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಂಡ್ ಪೊಸಿಷನ್ ಇದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡಿ, ಅದನ್ನ ಈ ರೀತಿ ಝೂಮ್ ಇನ್ ಮಾಡಿ. ಹಾಗೆ ಬ್ಯಾಕ್ ಬನ್ನಿ, ನೋಡಬಹುದು ಲೋಗೋ 3D ಅನಿಮೇಷನ್ ರೆಡಿ ಆಗಿದೆ. ರಿಸಲ್ಟ್ ಇಲ್ಲಿದೆ. ನೀವು ಈ ರೀತಿ ಕ್ಯಾರೆಕ್ಟರ್ ಮೂವ್ ಆಗೋ ಅನಿಮೇಷನ್ ನೋಡಿದಿರಾ ಅನ್ಕೊಂತೇನೆ. ಬಟ್ ನೋಡಿಲ್ಲ ಅಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋನ ವಾಚ್ ಮಾಡಿ, ಅದರಲ್ಲಿ ಇದೆ. ಮತ್ತೆ ಈ ವಿಡಿಯೋದಲ್ಲಿ ಕ್ಯಾರೆಕ್ಟರ್ ಮೂವಿಂಗ್ ಅನಿಮೇಷನ್ ನ ಹೇಗೆ ಕ್ರಿಯೇಟ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೇನೆ. ಇಲ್ಲಿ ಕೈನ್ ಮಾಸ್ಟರ್ ನಲ್ಲಿ ಬ್ಯಾಕ್ ಗ್ರೌಂಡ್ ಆಡ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿ PNG ಆಡ್ ಮಾಡ್ಕೊಳ್ಳಿ. ಮತ್ತೆ ಅದನ್ನ ಈ ರೀತಿ ರೀಸೈಜ್ ಮಾಡಿ. ಹಾಗೆ ಫಸ್ಟ್ ಕೀ ಫ್ರೇಮ್ ಅನಿಮೇಷನ್ ಗೆ ಸ್ಟಾರ್ಟಿಂಗ್ ನಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡಿ. ಮತ್ತೆ ನೆಕ್ಸ್ಟ್ ಅದರ ಪಕ್ಕದಲ್ಲಿ ಇನ್ನೊಂದು ಕೀ ಫ್ರೇಮ್ ಆಡ್ ಮಾಡಿ. ಮತ್ತೆ ಫಸ್ಟ್ ಕೀ ಫ್ರೇಮ್ ಗೆ ಬಂದು PNG ನ ಕೆಳಗಡೆ ಮಾಡಿ. ಹೀಗೆ ಮತ್ತೆ ಇದನ್ನ ಪ್ಲೇ ಮಾಡಿ ನೋಡಬಹುದು. ಸೆಕೆಂಡ್ ಅನಿಮೇಷನ್ ಗೆ ಇಲ್ಲಿ ಒಂದು ಝೂಮಿಂಗ್ ಎಫೆಕ್ಟ್ ಆಡ್ ಮಾಡಬೇಕು. ಅದಕ್ಕೆ ಇಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡಬೇಕು. ಹಾಗೆ ಅದರಿಂದ ಸ್ವಲ್ಪ ಮುಂದೆ ಹೋಗಿ ಇನ್ನೊಂದು ಕೀ ಫ್ರೇಮ್ ಆಡ್ ಮಾಡಿ. ಅಲ್ಲಿ PNG ಝೂಮ್ ಮಾಡಿ. ಹಾಗೆ ಥರ್ಡ್ ಅನಿಮೇಷನ್ ಗೆ ಕ್ಯಾರೆಕ್ಟರ್ ನ ರೈಟ್ ಸೈಡ್ ಮೂವ್ ಮಾಡಬೇಕು. ಅದಕ್ಕೆ ಇಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡಬೇಕು. ಹಾಗೆ ಸ್ವಲ್ಪ ಮುಂದೆ ಹೋಗಿ ಇನ್ನೊಂದು ಕೀ ಫ್ರೇಮ್ ಆಡ್ ಮಾಡಿ. ಮತ್ತೆ ಕ್ಯಾರೆಕ್ಟರ್ PNG ನ ರೈಟ್ ಸೈಡ್ ಹೀಗೆ ಮೂವ್ ಮಾಡಿ. ಹಾಗೆ ನೆಕ್ಸ್ಟ್ ಫೈನಲ್ ಅನಿಮೇಷನ್ ಮಾಡೋಕೆ ಈ ಕ್ಯಾರೆಕ್ಟರ್ ನ ಕೆಳಗಡೆ ತಗೊಂಡು ಹೋಗಿ ಬೇರೆ ಕ್ಯಾರೆಕ್ಟರ್ ನ ಮೇಲೆ ತರಬೇಕು. ಅದಕ್ಕೆ ಇಲ್ಲಿ ಈ ಕ್ಯಾರೆಕ್ಟರ್ ಕೆಳಗಡೆ ತಗೊಂಡು ಹೋಗೋಕೆ ಇಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡಿ. ಹಾಗೆ ಸ್ವಲ್ಪ ಮುಂದೆ ಹೋಗಿ ಇನ್ನೊಂದು ಕೀ ಫ್ರೇಮ್ ಆಡ್ ಮಾಡಿ. ಹಾಗೆ ಇಲ್ಲಿ ಕ್ಯಾರೆಕ್ಟರ್ ನ ಈ ರೀತಿ ಕೆಳಗಡೆ ತನ್ನಿ. ಹಾಗೆ ಪ್ಲೇ ಮಾಡಿ ನೋಡಿ ಹೇಗೆ ಆಗಿದೆ ಅಂತ. ನೆಕ್ಸ್ಟ್ ಇಲ್ಲಿ ಫೈನಲ್ ಅನಿಮೇಷನ್ ಗೆ ಕ್ಯಾರೆಕ್ಟರ್ ಮೇಲೆ ತರೋಕೆ ನೆಕ್ಸ್ಟ್ PNG ಆಡ್ ಮಾಡಿ. ಹಾಗೆ ಅದನ್ನ ರೀಸೈಜ್ ಮಾಡ್ಕೊಳ್ಳಿ. ಮತ್ತೆ ಅದನ್ನ ಅದೇ ಕ್ಯಾರೆಕ್ಟರ್ ಪ್ಲೇಸ್ ಗೆ ತಗೊಂಡು ಬನ್ನಿ. ಹಾಗೆ ಸ್ಟಾರ್ಟಿಂಗ್ ಒಂದು ಕೀ ಫ್ರೇಮ್ ಆಡ್ ಮಾಡಿ. ಮತ್ತೆ ಸ್ವಲ್ಪ ಮುಂದೆ ಹೋಗಿ ಇನ್ನೊಂದು ಕೀ ಫ್ರೇಮ್ ಆಡ್ ಮಾಡಿ. ಮತ್ತೆ ಫಸ್ಟ್ ಕೀ ಫ್ರೇಮ್ ಗೆ ಹೋಗಿ ಅಲ್ಲಿ ಕ್ಯಾರೆಕ್ಟರ್ PNG ನ ಕೆಳಗಡೆ ತನ್ನಿ. ಇಷ್ಟು ಆದ್ರೆ ಅನಿಮೇಷನ್ ರೆಡಿ ಆಗುತ್ತೆ. ರಿಸಲ್ಟ್ ನೋಡಬಹುದು. ಮೊದಲು ಈ ಅನಿಮೇಷನ್ ನ ನೋಡಿ, ತುಂಬಾ ಚೆನ್ನಾಗಿದೆ. ಇದನ್ನ ಕ್ರಿಯೇಟ್ ಮಾಡೋಕೆ ಬ್ಯಾಕ್ ಗ್ರೌಂಡ್ ಮತ್ತೆ ಒಂದು ಇಮೇಜ್ ಆಡ್ ಮಾಡ್ಕೊಳ್ಳಿ. ಹಾಗೆ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಡಾಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಡೂಪ್ಲಿಕೇಟ್ ಹ್ಯಾಸ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅದನ್ನ ಈ ರೀತಿ ಝೂಮ್ ಇನ್ ಮಾಡಿ. ಹಾಗೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಟು ಬ್ಯಾಕ್ ಕ್ಲಿಕ್ ಮಾಡಿ. ಆಮೇಲೆ ಆಡ್ ಮಾಡ್ಕೊಂಡಿರೋ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಮುಂದೆ ಹೋಗಿ ಒಂದು ಕೀ ಫ್ರೇಮ್ ಆಡ್ ಮಾಡಿ. ಮತ್ತೆ ಫಸ್ಟ್ ಕೀ ಫ್ರೇಮ್ ಗೆ ಹೋಗಿ ಆ ಫೋಟೋ ಸೈಜ್ ನ ಸ್ವಲ್ಪ ದೊಡ್ಡದಾಗಿ ಮಾಡಿ. ಅದನ್ನ ಈ ರೀತಿ ಮೇಲ್ಗಡೆ ತಗೊಂಡು ಹೋಗಿ. ಹಾಗೆ ಫಸ್ಟ್ ಅಂಡ್ ಸೆಕೆಂಡ್ ಕೀ ಫ್ರೇಮ್ ಮಧ್ಯದಲ್ಲಿ ಬಂದು ಒಂದು ಗ್ರಾಫ್ ನ ಆಡ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಇಲ್ಲಿ ಗ್ರಾಫ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಗ್ರಾಫ್ ನ ಆಡ್ ಮಾಡಿ. ಹಾಗೆ ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಫಸ್ಟ್ ಫೋಟೋಗೆ ಯಾವ ರೀತಿ ಕೀ ಫ್ರೇಮ್ ಆಡ್ ಮಾಡಿದ್ರಿ ಹಾಗೆ ಕೀ ಫ್ರೇಮ್ ಆಡ್ ಮಾಡಿ. ಮತ್ತೆ ನೆಕ್ಸ್ಟ್ ಅಲ್ಲೇ ಸ್ವಲ್ಪ ಮುಂದೆ ಹೋಗಿ 2 ವಿಡಿಯೋಸ್ಗೆ ಒಂದೊಂದು ಕೀ ಫ್ರೇಮ್ ಆಡ್ ಮಾಡಿ ಈ ರೀತಿ. ಹಾಗೆ ನೆಕ್ಸ್ಟ್ ಲೇಯರ್ ನಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ PNG ನ ಆಡ್ ಮಾಡ್ಕೊಳ್ಳಿ. ಹಾಗೆ ಆ PNG ಲೇಯರ್ ನಲ್ಲಿ ಸ್ವಲ್ಪ ಮುಂದೆ ಹೋಗಿ ಕೀ ಫ್ರೇಮ್ ಆಡ್ ಮಾಡಿ. ಮತ್ತೆ ಅದರಲ್ಲಿ
ಫಸ್ಟ್ ಕೀ ಫ್ರೇಮ್ ಗೆ ಹೋಗಿ ಕೈನ್ ಮಾಸ್ಟರ್ PNG ನ ಈ ರೀತಿ ಕೆಳಗಡೆ ತಗೊಂಡು ಬನ್ನಿ. ಮತ್ತೆ ಸೆಕೆಂಡ್ ಕೀ ಫ್ರೇಮ್ ನಲ್ಲಿ ಕೈನ್ ಮಾಸ್ಟರ್ ಸೈಜ್ ನ ಕಮ್ಮಿ ಮಾಡಿ ಈ ರೀತಿ ಸೆಟ್ ಮಾಡಿ. ಹಾಗೆ ಕೈನ್ ಮಾಸ್ಟರ್ ನಲ್ಲಿ ಲಾಸ್ಟ್ ಕೀ ಫ್ರೇಮ್ ಎಲ್ಲಿ ಇದೆ ಅದೇ ಸ್ಟ್ರೈಟ್ ನಲ್ಲಿ ಮೇಲಿನ 2 ವಿಡಿಯೋಸ್ಗೆ ಕೀ ಫ್ರೇಮ್ ಆಡ್ ಮಾಡಿ ಜೂಮ್ ಔಟ್ ಮಾಡಿ. ಮತ್ತೆ PNG ಲೇಯರ್ ನಲ್ಲಿ ಇಮೇಜ್ ಜೂಮ್ ಔಟ್ ಮಾಡಿ ಸ್ವಲ್ಪ ಮೇಲೆ ಮಾಡಿ ಹೀಗೆ. ಮತ್ತೆ ನೆಕ್ಸ್ಟ್ ಇಲ್ಲಿ ಎಫೆಕ್ಟ್ ನಲ್ಲಿ ಬ್ಲರ್ ಎಫೆಕ್ಟ್ ನ ಆಡ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ರೀಸೈಜ್ ಮಾಡಿ. ಇಲ್ಲಿ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ. ಕೈನ್ ಮಾಸ್ಟರ್ ನಲ್ಲಿ ಲಾಸ್ಟ್ ಕೀ ಫ್ರೇಮ್ ಎಲ್ಲಿ ಇದೆ ಅದೇ ಸರ್ತಕ್ಕೆ ಬ್ಲರ್ ನಲ್ಲೂ ಕೀ ಫ್ರೇಮ್ ಆಡ್ ಮಾಡಿ. ಬ್ಲರ್ ಸ್ಟ್ರೆಂತ್ ನ 2 ಇಡಿ. ಮತ್ತೆ ಫಸ್ಟ್ ಕೀ ಫ್ರೇಮ್ ನಲ್ಲಿ ಬ್ಲರ್ ಸ್ಟ್ರೆಂತ್ ನ 0 ಮಾಡಿ. ಮತ್ತೆ ಬ್ಲರ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನೆಕ್ಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಬ್ಯಾಕ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಮಾಡಿದರೆ ರೆಡಿ ಆಗುತ್ತೆ. ರಿಸಲ್ಟ್ ನೋಡಬಹುದು. ಹಾಗೆ ಇದರಲ್ಲಿ ಯಾವುದು ನಿಮಗೆ ಬೆಸ್ಟ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ.